ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ ಹೀಗಲ್ಲಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನ ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಿಕೊಳ್ಳಬೇಕು. ಶ್ರೀ ಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ತರವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ದೊಡ್ಡ ಭಾರವನ್ನು ಪುನಃ ತೊಡಬೇಡೊಂದು ವಾಗ್ದಾನ ಪಡೆದನು. ಪ್ರಪಂಚವೇ, ದೈವವೇ ಎಲ್ಲವೂ ಸಂಚು ಮಾಡಲಿ ಪೌರುಷರು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿದಿದ್ದು ದೈವವಿಚ್ಛೆ. ಕುಮಾರ, ನಿನ್ನ ಮಾತಿನಲ್ಲಿ ಸಂಶಯವಿಲ್ಲ ತಾನೇ? ಸಂದೇಹ ಕುಟಲೋಪಾಯವನ್ನು ಫಲಿಸಿದೆ. ಈ ಯುದ್ಧದಲ್ಲಿ ನಮಗೆ ಜೀವಿಲ್ಲ. ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಎತ್ತ ತಾಯ ಪ್ರಥಮ ದರ್ಶನೇನೋ ಹಿಂದಾಯ್ತು. ಪುನಃ ನಿನ್ನನ್ನು ನೋಡೋ ಭಾಗ್ಯವು ಲಭಿಸೋ ಇಲ್ಲವೋ? ಕಡೆಯದಾಗಿ ನನ್ನ ಒಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ನಿನ್ನನ್ನು ಬೇಡಿಕೊಳ್ಳುವೆನು ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧ ಮುಗಿಯ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರು ನೀವು ಹೇಳಬೇಡ. ದೈವ ವಶಾಂತ ಯುದ್ಧದಲ್ಲಿ ನಾನು ಒಂದು ವೇಳೆ ಮೃತಪಟ್ಟರೆ ಸತ್ಯ ಸಂಧಾನಗಳಾದ ನನ್ನ ಧರ್ಮರಾಯನಿಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ಮಾಡಿಸಬೇಕೆಂದು ನಿನ್ನ ಹಿಡಿದವರೆಯಲ್ಲೇ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಧರ್ಮ ಸಂಕಟದಿಂದ ಈ